Hey guys, morning, welcome back to my channel. ಸೊ ನಾವು ಆ್ಯಕ್ಚುಲಿ ಎಲ್ಲಿದ್ದೀವಿ ಗೊತ್ತಾ, ಇವಾಗ ನಮ್ಮ ಬಸ್ ಸ್ಟಾಪಲ್ಲಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ಯಾರಿಸ್ಗೆ ಹೋಗಿದ್ವಿ. ಸೊ ಈ ಸರ್ತಿ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ. ಇನ್ನೂ ಬಸ್ ಬರಬೇಕು 1-2 ಮಿನಿಟ್ಸಲ್ಲಿ. ಟ್ರೈನಿಂದ ನಾವು ಫಸ್ಟು ಹೈಡೆಲ್ಬರ್ಗ್ ಹೋಗಬೇಕು. ಅಲ್ಲಿಂದ ನಮಗೆ ಬಸ್ ಸಿಗತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಗೈಸ್, ಇದು ಆ್ಯಕ್ಚುಲಿ ಹೆಲ್ಬ್ರಾನ್ ಹಬ್ಬನಫ್ ಅಂದರೆ ರೈಲ್ವೆ ಸ್ಟೇಷನ್ ಅಂತ. ಸೊ ಆಲ್ರೆಡಿ ಟ್ರೈನ್ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಇದರಿಂದ ಸೀದಾ ನಾವು ಹೈಡೆಲ್ಬರ್ಗ್ ಹೋಗ್ಬೋದು. ಸೊ 70 ನಿಮಿಷ ಟ್ರೈನಲ್ಲಿ ಸುಮ್ಮನೆ ಟೈಮ್ ಪಾಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಈ ಕಡೆ ಇರೋ ಟ್ರೈನ್ಗಳಲ್ಲೆಲ್ಲ ಮೋಸ್ಟ್ಲಿ ಇಂಟರ್ನೆಟ್ ಇರುತ್ತೆ ಅವೈಲೇಬಲ್. ಸೊ ವೈಫೈ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಟೈಮ್ ಪಾಸು ಮಾಡ್ಕೊಂಡು ಹೋಗ್ಬೋದು. ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಹೈಡೆಲ್ಬರ್ಗ್ ಟ್ರೈನ್ ಸ್ಟೇಷನ್. ಇಲ್ಲಿ ನಾನೊಂದು ಸ್ಪೆಷಲ್ ಏನೋ ಒಂದು ನೋಡಿದೆ. ಏನಂತಂದರೆ ನಾನು ತೋರಿಸ್ತೀನಿ, ನೀವು ನೋಡಿ ಆಯಿತಾ. ಸೊ ಇಲ್ಲಿ ಗೇಮಿಂಗ್ ಮಾಡೋಕ್ಕೆ ಅಂತ ಒಂದು ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಅಂತಂದರೆ €1 ಅಥವಾ ಏನಾದರೂ ಇಲ್ಲಿ ಮನಿ ಹಾಕಿದ್ರೆ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವಿಲ್ಲಿ ಆಟ ಆಡ್ಬೋದು. ಏನು ಆಟ ಅಂತ ಗೊತ್ತಿಲ್ಲ, ಬಟ್ ಯಾ. Hey guys, good morning and welcome to Netherlands. ಸೊ ಇವತ್ತು ಬೆಳಗ್ಗೆ ಫೈನಲಿ ನಾವು ರೀಚ್ ಆಗಿದ್ದೀವಿ. ಸೊ ನಾನು ನಿಮ್ಮ ಹತ್ರ ಲೊಕೇಶನ್ ಹೇಳಿರಲಿಲ್ಲ. ಸೊ ನಾವು ಫೈನಲಿ ಬಂದಿದ್ದೀವಿ ಆಮ್ಸ್ಟರ್ಡ್ಯಾಮ್ಗೆ. ಆ್ಯಂಡ್ ಆಮ್ಸ್ಟರ್ಡ್ಯಾಮ್ಗೆ ಇನ್ನೂ 20 ಕಿಲೋಮೀಟರ್ಸ್ ಇದೆ. ಅದಕ್ಕಿಂತನೂ ಮುಂಚೆ ಇದೊಂದು ಚಿಕ್ಕ ವಿಲೇಜ್. ಸೊ ವಿಲೇಜ್ ನೇಮ್ ಹೆಸರು Zaanse Schans. I hope it's Zaanse Schans. ಈ ಲೊಕೇಶನಲ್ಲಿ ಏನಿದೆ ಅಂತಂದರೆ ಫುಲ್ಲು ಓಲ್ಡ್. ಈಗ ಟಾಯ್ ಹೌಸ್ ಎಲ್ಲ ನೋಡ್ತಿರಲ್ಲ ನೀವು, ಗೊಂಬೆಗಳ ಥರ ಆ ಥರದ ಮನೆಗಳಿದೆ ಎಲ್ಲ ಕಡೆ. ವಿಂಡ್ ಮಿಲ್ಸ್ ಈ ಥರ ಫುಲ್ ಟಾಯ್ ಹೌಸಸ್ ಅನ್ಬೋದು. ಆ ಥರ ಫುಲ್ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ವೆರಿ ಕ್ಯೂಟ್. ಸೊ ಇಲ್ಲಿ ಫೋಟೋಸ್ ತೊಗೊಳಕ್ಕಂತೂ ಚೆಂದ, ಬಟ್ ಇಲ್ಲಿ ಬೇರೆ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಬರ್ತಾ ಇದ್ದಂಗೆ ಇಲ್ಲೊಂದು ಚೀಸ್ ಫ್ಯಾಕ್ಟ್ರಿ ನೋಡಿದೆ. ಸೊ ಚೀಸ್ ಫ್ಯಾಕ್ಟ್ರಿ ಒಳಗಡೆ ಇಲ್ಲಿ ಡಿಫ್ರೆಂಟ್ ಹಾಲುಗಳಿಂದ ಯೂಸ್ ಮಾಡ್ತಾ ಇರೋ ಚೀಸ್ಗಳನ್ನೆಲ್ಲ ಮಾಡ್ತಿದ್ರು. ಎಮ್ಮೆ ಆಗಿರಲಿ ಅಥವಾ ಗೋಟ್ ಆಗಿರಲಿ, ಶೀಪ್ ಆಗಿರಲಿ, ದನ ಆಗಿರಲಿ, ಎಲ್ಲ ಹಸು ಎಲ್ಲ ಟೈಪದ್ದು ಚೀಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಟ್ರೈ ಮಾಡೋಕ್ಕೂ ಕೊಡ್ತಾರೆ ಆ್ಯಕ್ಚುಲಿ ಬೇಕು ಅಂದರೆ. ಸೊ ನಾನು ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಯಾಕೆಂತಂದರೆ ಇಲ್ಲಿ ಆ್ಯಕ್ಚುಲಿ ಯುರೋಪ್ ಸೈಡಲ್ಲಿ ಸ್ವಲ್ಪ ಚೀಸಲ್ಲೆಲ್ಲ ಯೂಸ್ ಮಾಡೋ ಕಂಟೆಂಟ್ಸ್ನ ಸ್ವಲ್ಪ ನೋಡಬೇಕಾಗತ್ತೆ. ರೆನೆಟ್ ಯೂಸ್ ಮಾಡ್ತಾರೆ ಕೆಲವು ಸರ್ತಿ. ಸೊ ಅದಕ್ಕೋಸ್ಕರ ನೀವು ಟೇಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಟ್ ನೋಡೋಕ್ಕಂತೂ ಚೆನ್ನಾಗಿತ್ತು. ಸೊ ನೋಡಿಬಿಟ್ಟು ನಾನು ಈ ಕಡೆ ಬಂದೆ. ಇಲ್ಲಿ ಫುಲ್ ಆ್ಯಕ್ಚುಲಿ ಲೇಕ್ ಇದೆ. ಲೇಕ್ ಮಧ್ಯೆ ಅಲ್ಲಲ್ಲಿ ಬೋಟ್ದು ಪಾಯಿಂಟ್ಸ್ ಇದೆ. ಸೊ ಬೇಕಾದಾಗ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಬೋಟಿಂಗ್ ಮಾಡೋ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ನಾನು ನಿಮಗೆ ಹಿಂದ್ಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ನಾನು. ಈ ಜಾಗದಲ್ಲಿ ಮೊದಲು ಹಮ್ ತುಮ್ ಅಂತ ಒಂದು ಬಾಲಿವುಡ್ ಮೂವಿ ಶೂಟಿಂಗ್ ಆಗಿದೆ, ರಾಣಿ ಮುಖರ್ಜಿ ಮತ್ತು ಸೈಫ್ ಅಲಿ ಖಾನ್ದು. ಇಲ್ಲಿಗೆ ಬಂದಿದ ಮೇಲೆ ನನಗೆ ಎಲ್ಲೋ ನೋಡಿದ್ದೀನಲ್ಲ ಈ ಜಾಗ, ಯಾಕೂ ನೆನಪಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಅಮಿತ್ ನನಗೆ ರಿಮೈಂಡ್ ಮಾಡಿದ್ರು, ಈ ಜಾಗದಲ್ಲಿ ಮೂವಿ ಶೂಟಿಂಗ್ ಆಗಿದೆ. ಆ್ಯಕ್ಚುಲಿ ಆಮ್ಸ್ಟರ್ಡ್ಯಾಮ್ದು ತುಂಬ ಜಾಗಗಳಲ್ಲಿ ಬಾಲಿವುಡ್ ಮೂವಿ ಶೂಟ್ ಆಗಿದೆ. ಶೂಟಿಂಗ್ ಮಾಡಿದ ಮೇಲೆ ಅಲ್ಲೊಂದೊಂದು ಕಡೆ ಈ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ. ಓಕೆ, ನಮ್ಮ ಇಂಡಿಯಾದಲ್ಲಿ ಇರೋ ತುಂಬ ಮೂವೀಸಲ್ಲೆಲ್ಲ ಇಲ್ಲೆಲ್ಲ ಶೂಟಿಂಗ್ ಆಗಿದೆ ಅಂತ. ಅದೇ ಥರ ಇದು ಒಂದು ಜಾಗ. ಇಲ್ಲಿ ವ್ಯೂ ನೋಡ್ತಾ ಇದ್ದಂಗೆ ಎಷ್ಟೊಂದು ಸನ್ಲೈಟ್ ಅಲ್ವಾ ಅಂತ ಅಂದ್ಕೊಂಡಿದ್ರೆ ನೀವು ನಿಜ ಹೇಳ್ತಾ ಇದ್ದೀರಾ. ತುಂಬಾ ಬಿಸಿಲು ಗೈಸ್. ನಾವು ಆ್ಯಕ್ಚುಲಿ ಬೋಟಿಂಗ್ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ ಬೆಳಗ್ಗೆನಲ್ವಾ ಅಂತ. ಆದರೆ ಬೆಳಗ್ಗೆನೇ ಇಲ್ಲಿ ತುಂಬ ಬಿಸಿಲು ಬಂದುಬಿಟ್ಟಿದೆ. ಆ್ಯಂಡ್ ಬೋಟಿಂಗ್ ಮಾಡೋಕ್ಕಂತೂ ಸರಿಯಾಗಿ ವೆದರ್ ಇಲ್ಲ. ಆ್ಯಂಡ್ ಸಮ್ಮರ್ ಟೈಮಲ್ಲಿ ಈ ಥರ ಸಂಜೆ ಟೈಮಲ್ಲಿ ಹೋಗೋದು ಅದು ಸರಿ ಇರುತ್ತೆ, ಬಟ್ ಈ ಥರ ಬಿಸಿಲು ಬಂದಾಗಂತೂ ಹೋಗೋಕ್ಕೆ ಚೆನ್ನಾಗಿರಲ್ಲ. ನಿಮಗೆಲ್ಲ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿರೋ ಜಾಗ ಇದೆ. ಝಾನ್ಸೆ ಶಾನ್ಸು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೆದರ್ಲ್ಯಾಂಡ್ಸಲ್ಲಿ ಈ ಥರ ಫಾರ್ಮ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರೀಸ್ ಎಲ್ಲ ಇರುತ್ತೆ. ಸೊ ಅದರಲ್ಲೇ ಇದು ಒಂದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ವೆರೈಟಿ ಆಫ್ ಚೀಸಸ್ ಎಲ್ಲ ಮಾಡ್ತಾರೆ. ನಾವು ಇಂಡಿಯಾದಲ್ಲಿ ನೋಡೋ ಚೀಸ್ಗಿಂತನೂ ಜಾಸ್ತಿ ವೆರೈಟೀಸ್ ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ.
ಫ್ರೆಶ್ಲಿ ಫಾರ್ಮ್ ಪ್ರೊಡ್ಯೂಸ್ಡ್ ಮಿಲ್ಕಿಂದ ಎಲ್ಲ ಬೇರೆ ಬೇರೆ ಟೈಪಿಂದ ಇಲ್ಲಿ ಮಾಡ್ತಾರೆ ಆ್ಯಕ್ಚುಲಿ. ಆ್ಯಂಡ್ ನೀವು ಟೇಸ್ಟು ಮಾಡ್ಬೋದು. ಸೊ ಎಲ್ಲ ಪ್ರಾಸೆಸ್ ಹೆಂಗೆ ನಡೀತಿದೆ, ಹೆಂಗೆ ಚೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅವರು ಕರೆಕ್ಟಾಗಿ ಇಲ್ಲೊಂದು ಡೆಮೋ ತೋರಿಸ್ತಾರೆ. ಸೊ ನಾನಿಲ್ಲಿ ನೋಡ್ತಾ ಇದ್ದಿದ್ದಂಗೆ ನನಗೆ ನೆನಪಾಗೋಯ್ತು ನಿಮಗೂ ತೋರಿಸ್ಬೇಕು ಅಂತ. ಸೊ ನಾನು ಸೆಕೆಂಡ್ ರೋಡ್ ಮತ್ತೆ ಬಂದಿರೋದು ಇಲ್ಲಿ ತೋರ್ಸೋಕ್ಕೆ ಅಂತ. ಇಲ್ಲಿ ಮೇಕೆ, ಕುರಿ, ಹಸು ಅಂತ ಬೇರೆ ಬೇರೆ ಎಮ್ಮೆ ಈ ಥರ ಎಲ್ಲ ಆ್ಯನಿಮಲ್ಸಿಂದ ಮಿಲ್ಕ್ ಪ್ರೊಡ್ಯೂಸ್ ಮಾಡಿದ್ವಿ, ಅದರಿಂದ ಹೆಂಗೆ ಚೀಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾರೆ. ಸೊ ತುಂಬಾ ಜಾಸ್ತಿ ಲೈನ್ ಇದೆ ಗೈಸ್. ನಾನಂತೂ ಇಲ್ಲಿ ಲೈನಿಂದ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ಇಲ್ಲ ಅದೇ ಯಾವ್ಯಾವ ಥರ ಏನೇನು ಆಹಾರ ತಿಂತವೆ ದನಗಳು, ಏನೇನು ಅದಕ್ಕೆ ಫಾರ್ಮ್ ಪ್ರೊಡ್ಯೂಸ್ ಮಾಡೋಕ್ಕೆ ಏನೇನು ವೆರೈಟೀಸ್ ಯೂಸ್ ಮಾಡ್ತಾರೆ, ಆ ಥರ ಎಲ್ಲ ಫೀಡ್ಗಳನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಒಂದೊಂದು ಚೀಸು ಯಾವಾಗ ಮಾಡಿರೋದು, ಅದ್ರ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಏನು, ಅದು ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಇರ್ಬೋದು, ಇಲ್ಲಿ ಹಾಲು ಹೆಂಗೆ ಅದನ್ನು ಪ್ರಾಸೆಸ್ ಮಾಡ್ತೀವಿ, ಇದು ಎಲ್ಲನೂ ಡೀಟೇಲಾಗಿ ತೋರಿಸಿದ್ದಾರೆ. ಸೊ ಇದನ್ನು ನೋಡ್ತಾ ಇದ್ದಂಗಂತೂ ನನಗೆ ಮೂವೀಸಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಚೀಸಲ್ಲಿ ಅದೇನೋ ಫೈರ್ ಥರ ಏನೋ ಮೇಲೆ ಮಾಡಿ ಪಾಸ್ತಾ ಮೇಲೆಲ್ಲ ಹಿಂಗೆ ಚೆಲ್ತಾರೆ. ಸೊ ನಂಗೆ ಅದು ಸೀನ್ಸ್ ನೆನಪಾಗ್ತಿತ್ತು. ಬಟ್ ನಾನಿಲ್ಲಿ ಟೇಸ್ಟ್ ಮಾಡೋಕ್ಕಂತೂ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಇಲ್ಲಿ ವೆಜಿಟೇರಿಯನ್ಸ್ ಅಂತ ಕ್ಯಾಟಗರೈಸ್ ಮಾಡ್ದಂಗೆ ಸ್ವಲ್ಪ ಇವರು ಚೀಸಲ್ಲೆಲ್ಲ ಏನು ಪ್ರೊಡಕ್ಟ್ಸ್ ಹಾಕ್ತಾರೆ ಅಂತ ನೋಡಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಚೀಸ್ನ ಟೇಸ್ಟ್ ಮಾಡೋಕ್ಕೆ ಹೋಗ್ತಿಲ್ಲ, ಬಟ್ ಸುಮ್ಮನೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವೇನಾದರೂ ಈ ಕಡೆ ಬಂದರೆ ಡೆಫಿನೆಟಾಗಿ ಚೀಸ್ ಟ್ರೈ ಮಾಡ್ಬೋದು. ಇಲ್ಲಿ ಟ್ರೈನೂ ಮಾಡ್ಬೋದು, ಆಮೇಲೆ ನೀವು ಬೈ ಕೂಡ ಮಾಡ್ಬೋದು. ಎರಡೂ ಆಪ್ಷನ್ಸ್ ಇದೆ. ನೋಡೋಕ್ಕಂತೂ ಚೆನ್ನಾಗಿದೆ. ನಾನು ಇಲ್ಲಿ ಬೇಡ ಅಂತ ಸುಮ್ಮನೆ ಮುಂದೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಕಂಟೆಂಟ್ಸಲ್ಲಿ ನೋಡಿದಾಗ ಸ್ವಲ್ಪ ನಾನ್ ವೆಜಿಟೇರಿಯನ್ ಪ್ರಾಡಕ್ಟ್ಸ್ ನನಗೆ ಕಾಣಿಸ್ತು, ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡ್ತಾ ಇಲ್ಲ ಗೈಸ್. ಸೊ ನೋಡೋಕ್ಕಂತೂ ಚೆನ್ನಾಗಿದೆ. ನಾನು ಎಲ್ಲೇ ಸುತ್ತಾಡಿದ್ರು ನನಗೆ ಆ್ಯಕ್ಚುಲಿ ಈ ಥರ ಸೊವೆನಿಯರ್ ಶಾಪನ್ನು ವಿಸಿಟ್ ಮಾಡೋದು ತುಂಬಾ ಇಷ್ಟ. ಯಾಕೆ ಅಂತಂದರೆ ನಾನು ಅದೇ ಫೇಮಸ್ ಜಾಗದಿಂದ ರಿಲೇಟ್ ಆಗಿರೋ ಯಾವುದಾದ್ರೂ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡು ಹೋಗ್ತೀನಿ, ಮೆಮೊರಿ ಅಂತ. ಸೊ ನಾನು ಇವತ್ತು ಇಲ್ಲೂ ಅದೇ ಒಂದು ತೊಗೊಂಡು ಹೋಗ್ಬೇಕು ಅಂತ ಬಂದಿರೋದು. ಸಾನ್ ಸೆ ಶಾನ್ಸ್ ಚಿಕ್ಕದೊಂದು ಹಳ್ಳಿ ಆಗಿರೋ ಕಾರಣ ಇಲ್ಲಿ ಈಟರೀಸ್ ಎಲ್ಲ ಏನೂ ಜಾಸ್ತಿ ಇಲ್ಲ. ಸೊ ಒಂದು ಐಸ್ ಕ್ರೀಮ್ ಶಾಪ್ ಕಾಣಿಸ್ತು ನಮಗೆ. ಸೊ ಒಳಗಡೆ ಹೋಗೋಣ ಗೈಸ್. ಏನೂ ತಿಂಡಿ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಆಲ್ರೆಡಿ 10 ಗಂಟೆ ಆಗ್ತಾ ಇದೆ, ಹೊಟ್ಟೆ ಚೂರು ಅಂತಿದೆ. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ನನಗೆ ತುಂಬಾ ಜಾಸ್ತಿ ಸೇಮ್ ಫ್ಲೇವರ್ಸ್ ಕಾಣಿಸ್ತು ಜರ್ಮನಿಲಿ ಇದ್ದಂಗೆ. ಇದೆಲ್ಲ ಹೋಮ್ ಬೇಕರಿ ಪ್ರಾಡಕ್ಟ್ಸ್ ಅಂತ ಅಂದ್ಕೊಂಡಿದ್ದೀನಿ ನಾನು ಮೋಸ್ಟ್ಲಿ. ನಮ್ಮ ಜೊತೆ ಐಸ್ ಕ್ರೀಮ್ ಎಂಜಾಯ್ ಮಾಡಿಕೊಂಡು ನೀವು ಹೊರಗಡೆ ಸ್ವಲ್ಪ ನಮ್ಮ ಜೊತೆ ಎಂಜಾಯ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಹೊಸ ಲೊಕೇಶನಲ್ಲಿ. ಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.